ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಹಾಗೆ ಯಾರಾದರೂ ಮನೇಲಿ ಗೆಸ್ಟ್ ಬಂದರು, ಬೀಗರು ಬಂದರು ಅಂತಂದರೆ ಇಡ್ಲಿ ತಿಂದ್ಬಿಟ್ಟು ಆಹಾ ಏನ್ರಿ ಇದು ಇಷ್ಟು ಸಖತ್ತಾಗಿದೆ ಅಂತ ಹೇಳಬೇಕು. ಆ ಥರ ಇಡ್ಲಿ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ ನಾನು ಮಲ್ಲಿಗೆ ಅಕ್ಕಿ ತೊಗೊಂಡಿದ್ದೀನಿ. ಮಲ್ಲಿಗೆ ಅಕ್ಕಿ ಇಲ್ಲ ಅಂದ್ರೂ ರೇಷನ್ ಅಕ್ಕಿ, ದಪ್ಪ ಅಕ್ಕಿಯಲ್ಲೂ ಕೂಡ ಇಡ್ಲಿ ಮಾಡ್ಬೋದು, ತುಂಬಾ ಚೆನ್ನಾಗೂ ಆಗುತ್ತೆ. ನಾನು 1.5 ಗ್ಲಾಸ್ ಮಲ್ಲಿಗೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅದೇ ಗ್ಲಾಸಿಂದ ನಾನು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ತೊಗೊಳ್ತೀನಿ. ಇಲ್ಲಿ ಮೆಜರ್ಮೆಂಟ್ ಕರೆಕ್ಟಾಗಿ ಇರಬೇಕು. ನಿಮಗೆ ಇಡ್ಲಿ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರಬೇಕಂದ್ರೆ ಮೆಜರ್ಮೆಂಟ್ ಚೆನ್ನಾಗಿರಬೇಕು. ಸೊ ಕೆಲವರು ಮೆಜರ್ಮೆಂಟ್ ಇಲ್ಲದೇ ಹಾಕ್ಕೊಳ್ತಾರೆ ಅಂದಾಜು ಮೇಲೆ. ಸೊ ಅವರಿಗೆ ಅಭ್ಯಾಸ ಆಗಿರುತ್ತೆ. ಗೊತ್ತಿಲ್ಲದವರು ಈ ಥರ ಮೆಜರ್ಮೆಂಟಿಂದ ಮಾಡಿಕೊಂಡ್ರೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ತೊಳೆದುಬಿಟ್ಟು ಇಟ್ಟಿದ್ದೀನಿ. ಇದು ಒಂದು 4-5 ಅವರ್ ಚೆನ್ನಾಗಿ ನೆನಿಬೇಕು. ಅಲ್ಲಿ ತನಕ ಇದಕ್ಕೆ ರೆಸ್ಟ್ ಮಾಡೋಣ. ಇವಾಗ ಸಂಜೆ 7-7:30 ಆಗಿದೆ. ಅಕ್ಕಿ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನೀರೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾವು ನೋಡಿ ನೀರೆಲ್ಲ ತೆಗೆದುಬಿಟ್ಟಿದ್ದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೇನಪ್ಪ ಅಂತಂದರೆ ಇಲ್ಲಿ ನಾನು ಅರ್ಧ ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೆ. ಅದೇ ಗ್ಲಾಸಿಂದ ಅರ್ಧ ಗ್ಲಾಸು ಅನ್ನವನ್ನು ಮಾಡ್ಕೊಂಡಿದ್ದೀನಿ. ಸೊ ಮೇಯ್ನಾಗಿ ಇದಕ್ಕೆ ಅನ್ನನೂ ಕೂಡ ಹಾಕಬೇಕು. 1.5 ಗ್ಲಾಸು ಅಕ್ಕಿ, ಅರ್ಧ ಗ್ಲಾಸು ಉದ್ದಿನಬೇಳೆ, ಅರ್ಧ ಗ್ಲಾಸು ಅಕ್ಕಿಯಲ್ಲಿ ಅನ್ನ ಮಾಡ್ಕೋಬೇಕು. ಈ ಥರ ನಾವು ಗಟ್ಟಿಗೆ ನುಣ್ಣಗೆ ರುಬ್ಕೋಬೇಕು. ಎಷ್ಟು ನುಣ್ಣಗೆ ರುಬ್ತಿರೋ ಅಷ್ಟು ಸಾಫ್ಟಾಗಿ ಬರ್ತವೆ ಇಡ್ಲಿ. ಸೊ ಈ ಥರ ಗಟ್ಟಿಯಾಗಿ ತುಂಬ ನೀರು ಹಾಕಿ ತೆಳುವಾಗಿ ರುಬ್ಕೋಬೇಡಿ, ಇಲ್ಲಾಂದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ಥರ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ನಾನು ತರಿಯಾಗಿ ಅಲ್ಲ, ತುಂಬ ಸಾಫ್ಟಾಗಿ ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಥರ ನಾನು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಇಟ್ಬಿಡೋಣ. ನೈಟ್ ನಾವು ರುಬ್ಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ಬೆಳಗ್ಗೆ ಉಬ್ಕೊಂಡು ಬರುತ್ತೆ. ನೋಡಿ ಈ ಥರ ಗಟ್ಟಿಯಾಗಿರಬೇಕು. ಇಡ್ಲಿಗೆ ಯಾವತ್ತೂ ನೀವು ತೆಳುವಾಗಿ ರುಬ್ಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ ಇದನ್ನು ಮುಚ್ಚಿ ಒಂದು ಕಡೆ ಇಟ್ಬಿಡೋಣ. ಚೆನ್ನಾಗಿ ಉಬ್ಬು ಬಂದರೆ ಇಡ್ಲಿ ತುಂಬ ಸಾಫ್ಟ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದು ನೋಡಿಬಿಟ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಸೋಡಾ ಹಾಕಲ್ಲ, ಬಟ್ ಸೋಡಾ ಹಾಕಿದರೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ದೋಸೆ ಪಡ್ಡಿಗೆಲ್ಲ ನಾವು ಸೋಡಾ ಹಾಕೋದಿಲ್ಲ, ಬಟ್ ಇಡ್ಲಿಗೆ ಮಾತ್ರ ಸ್ವಲ್ಪ ಸೋಡಾ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಈ ಥರ ಇಡ್ಲಿ ಹಿಟ್ಟು ಹಾಕ್ಕೊಂಬಿಟ್ರೆ ಸೊ ತುಂಬ ಸಾಫ್ಟಾಗಿ ಇಡ್ಲಿ ರೆಡಿ ಆಗುತ್ತೆ. ನೋಡಿ ಇದರ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿದರೆ ತಳ ನಿಮಗೆ ಅಂಟ್ಕೊಳ್ಳಲ್ಲ. ಈ ಥರ ಎಲ್ಲ ಪ್ಲೇಟ್ಗಳಿಗೂ ನಾವು ಎಣ್ಣೆ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ಸೊ ಇವಾಗ ಇಡ್ಲಿಯನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ, ತುಂಬ ಹೊತ್ತು ಬೇಕಾಗಲ್ಲ. ಅಕ್ಕಿ ಇಡ್ಲಿ ಅಂತಂದರೆ ತುಂಬ ಹೊತ್ತು ಬೇಯಲಿಕ್ಕೂ ಟೈಮ್ ಹಿಡಿಯಲ್ಲ. ಒಂದು 10 ನಿಮಿಷ ನೋಡಿ ಸಾಫ್ಟಾಗಿ ಬಿಸಿಯಾಗಿ ಇಡ್ಲಿ ರೆಡಿಯಾಗಿದೆ. ಹಾಗೆ ಇದು ಬಿಸಿ ಇದ್ದಂಗೆ ನೀವು ತೆಕ್ಕೊಳ್ಳೋಕೆ ಹೋಗಬೇಡಿ, ಇಲ್ಲ ಅಂಟ್ಕೊಳ್ಳುತ್ತೆ. ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರೆ ನಿಮಗೆ ಕ್ಲೀನಾಗಿ ನೀಟಾಗಿ ಮಲ್ಲಿಗೆ ಇಡ್ಲಿ ಬರುತ್ತೆ. ಈ ಥರ ನೋಡಿ ತಣ್ಣಗಾದ್ಮೇಲೆ ತೆಗೀರಿ. ಅವಸರಕ್ಕೆ ಅವಾಗವಾಗೆ ತಕ್ಕೊಂಬಿಟ್ರೆ ನಿಮಗೆ ಇಡ್ಲಿ ಒಂಥರ ಹರ್ಕ ಒಂಥರ ಚೆನ್ನಾಗಿ ಬರೋದಿಲ್ಲ. ಸೊ ಈ ಥರ ತಣ್ಣಗಾದ್ಮೇಲೆ ತೆಗೆದುಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮನೇಲಿ ಯಾರಾದರೂ ಬಂದಾಗ ದಿಢೀರಾಗಿ ಏನು ತಿಂಡಿ ಮಾಡಬೇಕಪ್ಪ ಅಂತಂದರೆ ಈ ಥರ ನೀವು ಮೆಜರ್ಮೆಂಟಾಗಿ ಇಡ್ಲಿ ಮಾಡಿಕೊಂಡ್ರೆ ತುಂಬ ಬಂದವರಿಗಂತೂ ತುಂಬಾ ಖುಷಿಯಾಗುತ್ತೆ, ತುಂಬ ಖುಷಿಪಟ್ಟು ತಿಂತಾರೆ. ಅಷ್ಟು ಸಾಫ್ಟಾಗಿ ಇಡ್ಲಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ರೆಡಿಯಾಗಿದೆ. ಸೊ ಇವಾಗ ಎಲ್ಲನೂ ಒಂದು ಹಾಟ್ ಬಾಕ್ಸಲ್ಲಿ ನಾನು ತೆಕ್ಕೊಳ್ಳೋಣ. ನೋಡಿ ಇಡ್ಲಿ ಪ್ಲೇಟಿಗೆ ಎಲ್ಲೂ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಇಡ್ಲಿ ಬರ್ತಾ ಇದ್ದಾವೆ. ನೋಡಿದ್ರಲ್ಲ. ಸೊ ನೀವು ಯಾರಾದರೂ ಬಂದಿದ್ದಾರೆ, ಇಲ್ಲ ಮಕ್ಕಳಿಗೆ ಬೆಳಗ್ಗೆ ಟಿಫನಿಗೆ ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಸಾಫ್ಟಾಗಿ ಇಡ್ಲಿ ಮಾಡಿ ಅವರಿಗೆ ಕಳಿಸಿದರೆ ತುಂಬ ಖುಷಿ ಪಡ್ತಾರೆ. ಸೊ ತುಂಬ ಮೆದುವಾಗಿ ಆಗಿದೆ. ಮಲ್ಲಿಗೆ ಹೂ ಯಾವ ಥರ ಇರುತ್ತೋ ಅದೇ ಥರ ಮಲ್ಲಿಗೆ ಇಡ್ಲಿ ಕೂಡ ರೆಡಿಯಾಗಿದೆ. ಸೊ ಸಾಫ್ಟ್ ಇಡ್ಲಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಚಟ್ನಿ ಇಲ್ಲ ಅಂತಂದರೆ ಇಡ್ಲಿ ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಚಟ್ನಿಯನ್ನು ಮಾಡ್ಕೊಳ್ಳೋಣ.
ನೋಡಿ ಇನ್ನು ಉಳಿದಿರೋ ಹಿಟ್ಟನ್ನು ಕೂಡ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ಎಲ್ಲನೂ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಹಾಗೆ ಚಟ್ನಿಗೆ ಇಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟ್ನಿ ಖಾರವಾಗೇ ಇರಬೇಕು, ಇಡ್ಲಿಗೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಖಾರ ಇರಲಿ ಅಂತಲೇ ನಾನು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ಕಣ್ಣಿಗೂ ತುಂಬ ಒಳ್ಳೆಯದು, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಚಟ್ನಿಗೆ. ಸೊ ನೀವು ಯಾರೆಲ್ಲ ಹಾಕಲ್ವೋ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕಡಲೆ, ಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಕೊಬ್ಬರಿ, ಹಾಗೆ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಉಪ್ಪು ಹಾಕ್ಕೊಂಡು ನಾನು ಗ್ರೈಂಡರಿಗೆ ಹಾಕ್ಕೊಳ್ತಾ ಇದ್ದೀನಿ. ಗ್ರೈಂಡರಿಗೆ ಹಾಕೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ. ಕ್ಯಾಶುವಲಾಗಿ ಮಿಕ್ಸರನ್ನು ಕೂಡ ಹಾಕ್ತೀನಿ. ಸೊ ಇವತ್ತು ಗ್ರೈಂಡರಲ್ಲಿ ಚಟ್ನಿ ರೆಡಿಯಾಗಿದೆ. ರುಚಿಯಾದ ಬಿಸಿ ಬಿಸಿ ಸಾಫ್ಟ್ ಇಡ್ಲಿ, ಚಟ್ನಿ, ಸಾಂಬಾರ್, ಹಾಗೆ ಉದ್ದಿನವಡೆ. ಇಡ್ಲಿ ಜೊತೆಗೆ ಉದ್ದಿನವಡೆ ಇಲ್ಲ ಅಂದರೆ ಮಜಾನೇ ಇರಲ್ಲ. ಸೊ ಇಡ್ಲಿ, ಚಟ್ನಿ, ವಡೆ, ಸಾಂಬಾರ್ ರೆಡಿಯಾಗಿದೆ. ಸೊ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.